ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಬಿಜೆಪಿಯ ಒಳ ಒಪ್ಪಂದ ಆಗಿದೆಯೇ? ಇದೇನು ಮತ್ತೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್? ಬಿಜೆಪಿ ರಾಜ್ಯ ನಾಯಕರೇ ಈ ಬಾರಿಯ ದಾವಣಗೆರೆ ಉಪಚುನಾವಣೆಯ ಅಭ್ಯರ್ಥಿ ಬದಲು ಕಾಂಗ್ರೆಸ್ ಪಕ್ಷದ ಸಮರ್ಥ್ ಶಾಮನೂರಿಗೆ ಗೆಲ್ಲಿಸಲು ನಡೆಸಿದ್ದಾರ ತಂತ್ರ? ನಮಸ್ಕಾರ. ಇಂದಿನ ಇನ್ಸೈಟ್ ಎಡಿಟರ್ಸ್ ಸ್ಪೆಷಲ್ ಸಂಚಿಕೆಗೆ ನಿಮಗೆ ಸ್ವಾಗತ. ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂದು ನಾವು ರಾಜ್ಯ ರಾಜಕಾರಣದ ಅತ್ಯಂತ ಆಘಾತಕಾರಿ ಮತ್ತು ಚರ್ಚಿತ ವಿಷಯವೊಂದನ್ನು ನಿಮ್ಮ ಮುಂದೆ ಇಡುತ್ತಿದ್ದೇವೆ. ಅದುವೇ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಹೌದು, ದಾವಣಗೆರೆ ಉಪಚುನಾವಣೆಯ ಅಖಾಡದಲ್ಲಿ ಕೇಳಿಬರುತ್ತಿರುವ ಈ ಮಾತುಗಳು ಈಗ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿವೆ. ದಾವಣಗೆರೆ ಅಖಾಡದಲ್ಲಿ ಒಳ ಒಪ್ಪಂದ. ಲಿಂಗಾಯತ ಸಮಾಜದ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ್ಗೆ ಕಾಂಗ್ರೆಸ್ ಟಿಕೆಟ್ ನೀಡಿದೆ. ಆದರೆ ಇಲ್ಲಿ ಅಸಲಿ ಆಟ ಶುರುವಾಗಿರೋದೇ ಬಿಜೆಪಿಯ ನಡೆಯಿಂದ. ಸಮರ್ಥ್ ಅವರನ್ನು ಗೆಲ್ಲಿಸಲು ಬಿಜೆಪಿ ಈ ಬಾರಿ ಒಬ್ಬ ದಲಿತ ಅಭ್ಯರ್ಥಿಗೆ ಟಿಕೆಟ್ ನೀಡಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ರಾಜಕೀಯ ವಿಶ್ಲೇಷಕರ ಪ್ರಕಾರ ಬಿಜೆಪಿ ಈ ಬಾರಿ ಪ್ರಬಲ ಲಿಂಗಾಯತ ಅಭ್ಯರ್ಥಿಯನ್ನು ಬಿಟ್ಟು ದಲಿತ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರುವುದು ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಅವರಿಗೆ ಅನುಕೂಲ ಮಾಡ್ಲಿಕ್ಕಾಗಿಯೇ? ಬಿಜೆಪಿ ಅಭ್ಯರ್ಥಿ ಕೇವಲ ಹೆಸರಿಗಷ್ಟೇ ಇದ್ದಾರಾ ಎಂಬ ಅನುಮಾನ ವ್ಯಕ್ತವಾಗಿದೆ. ರಹಸ್ಯ. ಈ ಹಿಂದೆ ಶಿವಮೊಗ್ಗದ ಬೆಕ್ಕಿನ ಕಲ್ಮಠದ ವೇದಿಕೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಮತ್ತು ಬಿ.ವೈ. ರಾಘವೇಂದ್ರ ಅವರು ಒಂದೇ ವೇದಿಕೆಯಲ್ಲಿದ್ದರು. ಅಂದು ಶಾಮನೂರು ಅವರು ರಾಘವೇಂದ್ರ ಅವರನ್ನೇ ಗೆಲ್ಲಿಸಿ ಎಂದು ಹೇಳಿದ್ದು ಈಗಿನ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ಗೆ ಸಾಕ್ಷಿಯಂತಿದೆ. ಇನ್ನೇನು ಮತ್ತೆ 2 ತಿಂಗಳಲ್ಲಿ ಬರುತ್ತೆ ಪಾರ್ಲಿಮೆಂಟ್ ಚುನಾವಣೆ. ಮತ್ತೆ ರಾಘವೇಂದ್ರ ಅವರ ಗೆಲ್ತಾರೆ. ಅವರನ್ನು ಗೆಲ್ಲಿಸ್ತಕ್ಕಂಥ ಒಂದು ದೊಡ್ಡ ಕರ್ತವ್ಯ ನಿಮ್ಮದಾಗಿದೆ ಅಂತ ಹಿಂದಿನ ಇತಿಹಾಸವೇ ಸಾಕ್ಷಿ. ಸಿದ್ದರಾಮಯ್ಯನವರ ಪುತ್ರ ಸ್ಪರ್ಧಿಸುವ ಕ್ಷೇತ್ರದಲ್ಲಿ ಬಿಜೆಪಿ ಡಮ್ಮಿ ಕ್ಯಾಂಡಿಡೇಟ್ ಹಾಕಿದರೆ ಪ್ರತಿಯಾಗಿ ಶಿಕಾರಿಪುರದಲ್ಲಿ ವಿಜಯೇಂದ್ರ ಅವರಿಗೆ ಕಾಂಗ್ರೆಸ್ ನೆರವು ನೀಡಿದ ಉದಾಹರಣೆ ಕಣ್ಮುಂದಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದೇ ಈ ಜೀವಂತ ಉದಾಹರಣೆ. ನಮ್ಮ ಕಳಕಳಿ. ಈ ಹೈಪ್ರೊಫೈಲ್ ನಾಯಕರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಲ್ಲಿ ಬಲಿಯಾಗುತ್ತಿರುವುದು ಸಾಮಾನ್ಯ ಮತದಾರ. ನಾಯಕರು ಒಳ ಒಪ್ಪಂದ ಮಾಡಿಕೊಂಡು ಸಮಾಜವನ್ನು ದಾರಿ ತಪ್ಪಿಸುತ್ತಿದ್ದಾರೆ. ಸಾಮಾನ್ಯ ವ್ಯಕ್ತಿಯೊಬ್ಬ ಶಾಸಕನಾಗುವುದು ಯಾವಾಗ? ಮತದಾರರೇ ಈಗಲಾದರೂ ಜಾಗೃತರಾಗಿ. ಈ ಕಾಂಗ್ರೆಸ್ ಮತ್ತು ಬಿಜೆಪಿಯ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ತಂತ್ರಕ್ಕೆ ಮೂರ್ಖರಾಗಿ ಬಲಿಯಾಗದೆ ಒಬ್ಬ ಒಳ್ಳೆಯ ಮನಸ್ಸುಳ್ಳ ಒಬ್ಬ ಸಾಮಾನ್ಯ ವ್ಯಕ್ತಿ, ಸಾಮಾಜಿಕ ಕಳಕಳಿ, ನ್ಯಾಯ, ನೀತಿ, ನಿಯತ್ತು ಇರುವ ವ್ಯಕ್ತಿತ್ವ ಹೊಂದಿರುವ ಜನರ ಕಷ್ಟಕ್ಕೆ ಸಿಗುವ, ತನ್ನ ಮನೆಯೊಳಗೆ ಕರೆದು ಒಂದು ಲೋಟ ನೀರು ಕೊಡುವ ಎಂಎಲ್ಎ ಆರಿಸಿ ಎಂದು ನಮ್ಮ ಸಲಹೆ. ಈ ಹೈಪ್ರೊಫೈಲ್ ಶ್ರೀಮಂತ ಹಣ ಆಸ್ತಿ ಇರುವವರು ನಿಮಗೆ ಹತ್ತಿರನೂ ಸೇರಿಸಲ್ಲರೀ. ಇದು ಜನರ ಜಾಗೃತಿಗಾಗಿ ಇನ್ಸೈಟ್ ಎಡಿಟರ್ಸ್ ಸ್ಪೆಷಲ್ ಅನಿಸಿಕೆ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಿಲ್ಲಲಿ, ಪ್ರಜಾಪ್ರಭುತ್ವ ಗೆಲ್ಲಲಿ. ಮುಂದಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.